ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಹೊಸ ಬಸ್ ನಿಲ್ದಾಣ ನಿತ್ಯ ಸ್ವಚ್ಛತೆಯಿಂದ ಇರಬೇಕಾಗಿದ್ದ ಬಸ್ ನಿಲ್ದಾಣಗಳು ಹಾಗೂ ತಂಗುದಾಣಗಳು ಜಿಲ್ಲೆಯಾದ್ಯಂತ ಅಸ್ವಚ್ಛತೆಯ ತಾಣಗಳಾಗ್ಬಿಟ್ಟಿದೆ. ಎಲ್ಲಂದ್ರಲ್ಲಿ ಖಾಸಗಿ ವಾಹನಗಳ ನಿಲುಗಡೆ, ಶೌಚಾಲಯಗಳ ಗಬ್ಬು ವಾಸನೆ ಸಾಮಾನ್ಯ ಎನ್ನುವಂತಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ಇರುವಂತಹ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಎಲ್ಲಂದ್ರಲ್ಲಿ ಕಸ ಬೀಸಾಡಲಾಗಿದೆ. ವಾಹನಗಳ ನಿಲುಗಡೆಗೆ ನಿರ್ದಿಷ್ಟ ಜಾಗ ನಿಗದಿ ಮಾಡಿದ್ರು ಸಾರ್ವಜನಿಕರು ಅದನ್ನ ಬಿಟ್ಟು ಬೇರೆ ಕಡೆಯೂ ಕೂಡ ವಾಹನಗಳನ್ನ ನಿಲ್ಲಿಸುತ್ತಿದ್ದಾರೆ. ತಿಂಡಿ ತಿನಿಸುಗಳನ್ನ ತಿಂದು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ನಿಲ್ದಾಣದಲ್ಲಿಯೇ ಬೀಸಾಡಲಾಗ್ತಾ ಇದೆ. ಟೆಂಡರ್ ಪ್ರಕಾರ ₹3 ಇದ್ರೂ ಸಾರ್ವಜನಿಕರಿಂದ ₹10 ಸ್ವೀಕರಿಸಲಾಗ್ತಾ ಇದೆ. ₹10 ಪಾವತಿ ಮಾಡಿ ಶೌಚಾಲಯ ಬಳಕೆ ಮಾಡಿದ್ರು ಅವುಗಳ ಸ್ವಚ್ಛತೆಯೇ ಇರುವುದಿಲ್ಲ. ಎಲ್ಲಂದ್ರಲ್ಲಿ ಕಸ ಗಬ್ಬು ವಾಸನೆ. ಯಾದಗಿರಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ತ್ಯಾಜ್ಯ ಎಸೆಯಲು ಪ್ರತ್ಯೇಕ ವ್ಯವಸ್ಥೆ ಇಲ್ಲ. ನಿತ್ಯ ಸಾವಿರಾರು ಪ್ರಯಾಣಿಕರು ಇಲ್ಲಿಗೆ ಬರ್ತಾರೆ. ಬಸ್ಗಾಗಿ ಕಾಯುವ ಪ್ರಯಾಣಿಕರಿಗೆ ಗಂಟೆ ಗಟ್ಟಲೆ ನಿಂತುಕೊಂಡು ಶೌಚಾಲಯದ ಗಬ್ಬು ವಾಸನೆ ಸಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಯಾದಗಿರಿ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣಕ್ಕೆ ಸೂಕ್ತ ಭದ್ರತೆ ಇಲ್ಲ. ಸಂಜೆ ಆಗ್ತಾ ಇದ್ದಂತೆಯೇ ಕಿಡಿಗೇಡಿಗಳ ದಂಡೆ ಇಲ್ಲಿ ನಡೆದಿರುತ್ತೆ. ಬೀಟ್ ವ್ಯವಸ್ಥೆ ಇಲ್ಲದೆ ಕಳ್ಳರ ಸಂಖ್ಯೆ ಹೆಚ್ಚಾಗಿದೆ ಎಂಬ ಆರೋಪಗಳು ಸಾಮಾನ್ಯವಾಗಿಬಿಟ್ಟಿದೆ. ಜನರ ಅನುಕೂಲದ ಹೆಸರಲ್ಲಿ ಬಸ್ ನಿಲ್ದಾಣವನ್ನ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ತಡರಾತ್ರಿ ವಿವಿಧ ರೀತಿಯ ವ್ಯವಸ್ಥೆಗಳು ಇಲ್ಲಿ ಬಿಡಾರ ಹೂಡುತ್ತಾರೆ. ದೂರದ ಊರುಗಳಿಗೆ ತೆರಳುವ ನಿಲ್ದಾಣದಲ್ಲಿ ಇರುವ ಮಹಿಳಾ ಪ್ರಯಾಣಿಕರು ಮುಜುಗರ ಪಡುವ ರೀತಿಯಲ್ಲಿ ಇಲ್ಲಿ ಕೆಲ ವ್ಯಕ್ತಿಗಳು ಅಸಹ್ಯದಿಂದ ವರ್ತಿಸಿರ್ತಾರೆ ಎಂಬ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸುವವರಿಗೆ ಸಂಸ್ಥೆ ನಿಯಮಗಳ ಪ್ರಕಾರ 10 ಶುಲ್ಕ ಇದ್ರೂ ಈ ಕೆಲಸವನ್ನ ಗುತ್ತಿಗೆ ಪಡೆದ ವ್ಯಕ್ತಿಗಳು ತಲಾ ಬೈಕ್ಗೆ 20 ಶುಲ್ಕ ಪಡಿತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಟ್ಟರು ಸಾರಿಗೆ ಸಂಸ್ಥೆಯವರು ಗಮನ ಹರಿಸಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ರು. ಒಂದು ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಸರ್ ಒಂದು ಶೌಚಾಲಯ ಸರ್. ಇಲ್ಲಿ ಶೌಚಾಲಯದಲ್ಲಿ ಏನಿದೆ ಸರ್ ಅಂತಂದ್ರೆ ಇಲ್ಲಿ ₹3 ಸರ್. ಗೌರ್ಮೆಂಟ್ ಇದರಿಂದ ₹3 ಆಗುತ್ತೆ ಸರ್. ಇಲ್ಲಿ ₹10 ಸರ್. ₹10 ₹15 ಏಳಿಗೆ ತಗೊಂತಾರೆ ಸರ್. ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಸರ್ ಮಲ್ಲಿಂದ ಊಟ ತರದೇ ಭಾಳ ಕಷ್ಟ ಆಗ್ತದೆ ಸರ್. ಈಗ ಉಪವಾಸ ಬಂದು ಇದು ಮಾಡ್ತಾರೆ. ಮತ್ತೆ ಇಲ್ಲಿ ಇವರು ಶೌಚಾಲಯಕ್ಕೆ ಬಂದ್ರೆ ₹10 ₹15 ಕೊಡತ್ತಾರೆ ಸರ್. ಹಿಂಗಾಗಿ ಈ ಒಂದು ಬಡತನದಾಗ ಒಂದು ರೈತರ ಮಕ್ಕಳು ಸರ್ ಹೆಂಗೆ ಕೊಡ್ಬೇಕು ಸರ್ ₹15 ಶೌಚಾಲಯಕ್ಕೆ? ಈಗ ಗೌರ್ಮೆಂಟ್ ಪ್ರಕಾರ ಎಷ್ಟು ಸರ್? ಗೌರ್ಮೆಂಟ್ ಪ್ರಕಾರ ₹3 ಕೊಡ್ಬೇಕು ಸರ್. ₹10 ಬನ್ಸಿ ಬಂದ ತಗೋತಾರೆ ಸರ್. ₹10 ತಗೋತಾರೆ, ₹15 ತಗೋತಾರೆ ಸರ್. ತಮ್ಮ ಹೆಸರು ಸರ್? ಹಸನ್ ಸಾಬ್ ಸರ್. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.